ಗುಡ್ ಮಾರ್ನಿಂಗ್ ಇಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಫಸ್ಟ್ ನಾನು ಒಂದು ಪಪ್ಪಾಯ ಜ್ಯೂಸ್ ಕುಡಿತಾ ಇದ್ದೀನಿ ಖಾಲಿ ಹೊಟ್ಟೆಯಲ್ಲಿ. ನಿನ್ನೆ ಒಬ್ರು ನಂದು ವೀವರ್ಸ್ ಸಬ್ಸ್ಕ್ರೈಬರ್ ಹೇಳಿದ್ರು ಅವರು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಪಪ್ಪಾಯ ಅಂತ. ಅದಕ್ಕೆ ನಾನು ಇವತ್ತು ಜ್ಯೂಸ್ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವ ಅಂತ ಹೇಳಿ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಇದ್ದೀನಿ. ಯಾಕಂದ್ರೆ ನಾವು ಕೆಲವೊಂದು ವಿಷಯಗಳನ್ನು ಹೇಳ್ತೀವಿ, ಅದರಲ್ಲಿ ನಮ್ಮ ವ್ಯೂವರ್ಸ್ ಸಬ್ಸ್ಕ್ರೈಬರ್ ಎಲ್ಲರೂ ಆ ವಿಷಯಗಳು ಕೆಲವೊಂದು ಒಳ್ಳೇದಿದ್ರೆ ಅವರು ತಿಳ್ಕೊತಾರೆ, ಹಾಗೆ ಅವರು ಮನೇಲಿ ಟ್ರೈ ಮಾಡ್ತಾರೆ. ಹಾಗೆ ನಮ್ಮ ವ್ಯೂವರ್ಸ್ ಏನಾದ್ರು ವಿಷಯಗಳು ಹೇಳಿದ್ರೆ ಅವರ ವಿಷಯಗಳನ್ನು ನಾವು ತಕ್ಕೋಬೇಕಾಗುತ್ತೆ. ಒಂದೊಂದ್ಸಲ ಅವ್ರು ಹೇಳಿದ್ ನಮ್ಗೆ ಗೊತ್ತಿಲ್ಲಂತ ವಿಷಯಗಳು ಅವ್ರ ಹತ್ರನೂ ಇರ್ಬೋದು. ಹಾಗಾಗಿ ನಾನು ಇದನ್ನ ಇವತ್ತು ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಅವರು ಯಾರು ಮೆಸೇಜ್ ಮಾಡಿದರೆ ನಂಗಷ್ಟು ನೆನಪು ಹೋಗಿದೆ, ನೋಡುವ ಆಮೇಲೆ ಅವರ ಮೆಸೇಜ್ ನೋಡಿ ನಿಮ್ಗೆ ಹೆಸರು ಹೇಳ್ತೀನಿ ಯಾರು ನಂಗೆ ಮೆಸೇಜ್ ಮಾಡಿದೆ ಅಂತ ಹೇಳಿ. ಸೊ ಇವಾಗ ನಾನು ಪಪ್ಪಾಯ ಜ್ಯೂಸ್ ಕುಡಿತಾ ಇದ್ದೀನಿ ಖಾಲಿ ಹೊಟ್ಟೆಯಲ್ಲಿ. ನೋಡುವ ಏನಾಗ್ತದೆ, ಏನ್ ಎಫೆಕ್ಟಿವ್ ಆಗ್ತದೆ ಅಂತ. ಇದು ಹೆಲ್ದಿ ಕೂಡ, ಏನೋ ಅನ್ಹೆಲ್ದಿ ಏನಲ್ಲ. ಸೊ ನಾನಿವಾಗ ಕುಡಿತಾ ಇದ್ದೀನಿ. ಫಸ್ಟ್ ಪಪ್ಪಾಯ ಜ್ಯೂಸ್ ಕುಡ್ದು ಆಮೇಲೆ ನಾನು ದೋಸೆ ಮಾಡಿದ್ದೀನಿ, ಬಾಳೆಹಣ್ಣಿನ ದೋಸೆ ಇವತ್ತು ತಿಂಡಿಗೆ. ಅದನ್ನ ಇವತ್ತು ಮಾಡ್ತಾ ಇದ್ದೀನಿ. ಪ್ರಾಗ್ಯ ತಿಂದು ಸ್ಕೂಲಿಗೆ ಹೋದ್ಲು. ಇನ್ನು ನಂದು ಬೆಳಗಿಂದು ಕೆಲಸ ಆಯ್ತು. ಇನ್ನು ಮಧ್ಯಾಹ್ನ ಅಡಿಗೆ ಇದೆಲ್ಲ ಕೆಲಸ ಆಗ್ಬೇಕು. ಫಸ್ಟ್ ಟಿಫನ್ ಎಲ್ಲ ಮಾಡಿ ಮತ್ತೆ ನಾನು ಅಡಿಗೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ನೋಡುವ ಇವತ್ತಿನ ದಿವಸ ಹೇಗೆ ಹೋಗ್ತದೆ ಅನ್ನೋದನ್ನ ನಿಮ್ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಕಮೆಂಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ನನಗೆ. ಓಕೆ, ಪಪ್ಪಾಯ ಜ್ಯೂಸ್ ಎಲ್ಲ ಕುಡ್ದಾಯ್ತು. ಈಗ ನಾನು ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಟಿಫನ್ ಏನಂದ್ರೆ ಬಾಳೆಹಣ್ಣಿದು ದೋಸೆ ಮಾಡಿದ್ದೀನಿ. ಫಸ್ಟ್ ಟೈಮ್ ನಾನು ಬಾಳೆಹಣ್ಣಿನ ದೋಸೆ ಮಾಡಿದ್ದು, ತುಂಬಾ ಚೆನ್ನಾಗಾಗುತ್ತೆ. ಪ್ರಾಗ್ಯಾನು ಇಷ್ಟಪಟ್ಟು ತಿಂದ್ಲು. ಯಾರಾದ್ರೂ ರೆಸಿಪಿ ಬೇಕಾದ್ರೆ ಕೇಳಿ, ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ಇವತ್ತು ನಾನು ಶೇರ್ ಮಾಡಿಲ್ಲ ರೆಸಿಪಿಯನ್ನ, ಹಾಗಾಗಿ ನೆಕ್ಸ್ಟ್ ಟೈಮ್ ಕೇಳಿ, ನಾನು ಬೇಕಾದ್ರೆ ನಿಮ್ಗೆ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ಬಾಳೆಹಣ್ಣು ತುಂಬಾ ಇದೆ, ನಿಮ್ಮನೆಯಲ್ಲಿ ಹಾಳಾಗುತ್ತೆ ತಿನ್ನೋರಿಲ್ಲ ಅಂದ್ರೆ ಈ ತರ ದೋಸೆ ಮಾಡಿ ಕೊಡಿ, ಇಷ್ಟಪಟ್ಟು ತಿಂತಾರೆ. ಸ್ವೀಟ್ ಆಗಿ ತುಂಬಾ ಚೆನ್ನಾಗಾಗುತ್ತೆ. ಒಮ್ಮೆ ನೀವು ಟ್ರೈ ಮಾಡಬಹುದು. ಯಾರಿಗಾದ್ರೂ ರೆಸಿಪಿ ಬೇಕಂದ್ರೆ ಕೇಳಿ, ಈಸಿಯಾಗಿ ಮಾಡ್ಕೋಬಹುದು. ಸ್ವಲ್ಪ ಬಾಳೆಹಣ್ಣು, ಅಕ್ಕಿ, ತೆಂಗಿನಕಾಯಿ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಮಾಡ್ಕೊಂಡ್ರಾಯ್ತು. ನೀರ್ ದೋಸೆ ಅಷ್ಟು ತೆಳ್ಳಗ್ ಮಾಡೋದು ಬೇಡ, ಉದ್ದಿನ ದೋಸೆ ಎಲ್ಲ ಮಾಡ್ತೀವಲ್ಲ ಅಷ್ಟೇ ದಪ್ಪಗಿದ್ರಾಯ್ತು. ತುಂಬಾ ಚೆನ್ನಾಗಾಗುತ್ತೆ. ಪ್ರಾಗ್ಯ ಅಂತೂ ಫುಲ್ ಇಷ್ಟಪಡ್ತಿದ್ಲ. ಆದ್ರೂ ಅವಳಿಗೆ ಗೊತ್ತಾಯ್ತು ನಾನು ಏನ್ ಮಾಡಿದ್ದೀನಿ ಅನ್ನೋದು ಅವಳಿಗೆ ಗೊತ್ತಾಯ್ತು. ಮಮ್ಮಿ ಬಾಳೆಹಣ್ಣಿನ ದೋಸೆ ಮಾಡಿದ್ದೆ ಅಂತ ಹೇಳ್ತಾ ಇದ್ಲು. ಹಾಲ್ ಮೇಲೆ ಬಂತು. ಓಕೆ, ಫಸ್ಟ್ ನನಗೆ ದೋಸೆ ರೆಡಿ ಮಾಡ್ತಾ ಇದ್ದೀನಿ. ದೋಸೆ ರೆಡಿ ಮಾಡಿ ತಿಂದು ನಿಮ್ಗೆ ಮತ್ತೆ ಸಿಗ್ತೀನಿ ನಾನು ನಿಮ್ಗೆ. ನೋಡಿ ಈ ತರ ಬರ್ತದೆ ಬನಾನಾ ದೋಸೆ. ತುಂಬಾ ಚೆನ್ನಾಗಾಗುತ್ತೆ. ನಾನೊಂದ್ 2 ದೋಸೆ ಮಾಡ್ಕೊಂಡಿದ್ದೀನಿ, ಯಾಕಂದ್ರೆ ಜ್ಯೂಸ್ ಕುಡ್ದೆ ಅಲ್ಲ, ಅದಕ್ಕೆ ಜಾಸ್ತಿ ತಿನ್ನಲ್ಲ. 2 ದೋಸೆ ಮಾಡಿದ್ದೀನಿ ಅಷ್ಟೇ. ಬಸಳೆ ಇದೆ, ಮೊನ್ನೆ ರಿಲಯನ್ಸ್ ಅಲ್ಲಿ ತಂದಿತ್ತು. ಹಾಗೆ ಅರ್ಧ ಸೋರೆಕಾಯಿ, ಸ್ವಲ್ಪ ಹಲಸಿನ ಬೀಜ ಇದೆ. ಇದರದ್ದು ಬೇಳೆ ಹಾಕಿ ಸಾಂಬಾರ್ ಮಾಡೋಣ ಅಂತ ಹೇಳಿ ಫಸ್ಟ್ ಇದನ್ನೆಲ್ಲ ನಾನು ಕಟ್ ಮಾಡ್ಕೊಳ್ತೀನಿ. ಬೇಳೆ ಮತ್ತೆ ಹಲಸಿನ ಬೀಜ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಬಸಳೆ ಸೊಪ್ಪು ಸಹ ಕಟ್ ಮಾಡಿಟ್ಟು, ಸೊಪ್ಪು ಆಮೇಲೆ ಹಾಕುವ ಅಂತ. ಮತ್ತೆ ಇಲ್ಲಿ ಸೋರೆಕಾಯಿ ಸಹ ಕಟ್ ಮಾಡಿಟ್ಟಿದ್ದೀನಿ, ಇದು ಲಾಸ್ಟ್ ಅಲ್ಲಿ ಹಾಕುವ ಅಂತ. ಸಾಂಬಾರು ಕುದಿದ್ರೊಳಗೆ ಇಷ್ಟು ಪಾತ್ರೆ ಉಂಟು, ಇದನ್ನು ನಾನು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಸಾಂಬಾರ್ ಕುದೀತಾ ಇದೆ. ಬಸಳೆ ಸಾರು, ಪ್ರಾಗ್ಯ ಕೂಡ ಬಂದಾಯ್ತು. ಇನ್ನು ಊಟ ಮಾಡುದು ಆಲ್ಮೋಸ್ಟ್ 1:30 ಆಯ್ತು, ಗಂಟೆ. ಅದು ಕುದಿದ್ರೊಳಗೆ ಸ್ವಲ್ಪ ಪಾತ್ರೆ ಉಂಟು, ತೊಳ್ಕೊಂಡ್ ಬಿಡುದು. ನಾನು ಯಾವತ್ತೂ ಕಿಚನ್ ನೋಡಿ, ಈಗ ನಾನು ಅಡಿಗೆ ಮಾಡ್ತಿದ್ರು ಕ್ಲೀನ್ ಆಗೇ ಇರುತ್ತೆ. ಆಯಾ ಅಡಿಗೆ ಮಾಡುವಾಗ ಅಲ್ಲಲ್ಲೇ ನಾನು ತೊಳ್ಕೊಂಡು ಒರೆಸ್ಕೊಂಡ್ ಬಿಡ್ತೀನಿ. ಅವಾಗ ಕೆಲಸ ಜಾಸ್ತಿ ಅಂತ ಅನ್ಸಲ್ಲ, ಮತ್ತೆ ನೀಟಾಗಿರುತ್ತೆ ಕಿಚನ್.
ಇದನ್ನು ನಾನು ಯಾವತ್ತೂ ಫಾಲೋ ಮಾಡ್ತೀನಿ. ಓಕೆ, ಫಸ್ಟ್ ಇವಾಗ ಪಾತ್ರೆ ಎಲ್ಲ ತೊಳಿತೀನಿ. ಅದೆಲ್ಲ ಸಾರು ಕುದೀತಾ ಇರಲಿ. ಒಗ್ಗರಣೆ ನಾನು ಸ್ಟಾರ್ಟಿಂಗ್ ಎಲ್ಲ ಹಾಕಿದ್ದೀನಿ. ಸಿಂಪಲ್ ಆಗಿ ಸಾರು ಮಾಮೂಲಿಯಾಗಿ ಹೇಗೆ ಮಾಡ್ತೀವಿ ಹಾಗೆ. ಅದಕ್ಕೆ ನಿಮಗೆ ಅಷ್ಟು ನಾನು ಕಂಪ್ಲೀಟ್ ಆಗಿ ಶೇರ್ ಮಾಡಲಿಲ್ಲ. ಓಕೆ, ಈಗ ಪಾತ್ರೆ ಎಲ್ಲ ತೊಳೆದು ಮತ್ತೆ ನಾನು ಸಿಗ್ತೀನಿ. ಟೀಚರ್ಸ್ ಡೇ ಅಲ್ಲ, ನೀನ್ ಟೀಚರಿಗೆ ಏನ್ ಗಿಫ್ಟ್ ಕೊಡ್ತೀಯಾ? ಒಂದು ಸ್ವೀಟು, ಒಂದು ಚಾಕ್ಲೇಟು, ಒಂದು ಫ್ಲವರ್ಸ್. ಟೀಚರ್ ಏನ್ ಚಾಕ್ಲೇಟ್ ತಿಂತಾರಾ? ಚಾಕ್ಲೇಟ್ ಕೊಟ್ರೆ ತಿಂತಾರ. ಹೌದಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಬ್ಯುಸಿ ಇದ್ದೆ. ಸೊ ಇವತ್ತು ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಇವತ್ತು ವಿಡಿಯೋ ಹಾಕಬೇಕಾಗಿತ್ತು. ಇವತ್ತು ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಿಡಿಯೋ ಹಾಕೋಕ್ಕಾಗ್ತಿಲ್ಲ. ನಾಳೆ ಹಾಕ್ತೀನಿ ವಿಡಿಯೋನ. ಇವತ್ತು ನಾನೊಂದು ಫಂಕ್ಷನ್ ಅಂದರೆ ನಮ್ಮದು ಮೇಲ್ಗಡೆ ಮನೆಯಲ್ಲಿ ಒಬ್ಬರು ತೀರೋಗಿದ್ದಾರೆ. ಅವರದ್ದು ಇವತ್ತು 14ನೇ ದಿವಸದ್ದು ಸಮಾರಾಧನೆ ಅಂತ ಹೇಳ್ತಾರೆ. ಅದು ಫಂಕ್ಷನ್ ಏನಲ್ಲ, ಈ ಥರದ್ದು ಸತ್ತೋಗಿರೋ ಸಮಾರಾಧನೆ ಉಂಟು. ಅದಕ್ಕೆ ಹೋಗ್ತಾ ಇದ್ದೆ. ನಾನು ಯಾವತ್ತೂ ಹೋಗಿರಲಿಲ್ಲ ಈ ಥರ ಫಂಕ್ಷನಿಗೆಲ್ಲ. ಮತ್ತೆ ಅವರು ಹೇಳಿದ್ದಾರೆ ಬೇಜಾರಾಗುತ್ತೆ, ಒಂದೇ ಕಡೆ ಒಟ್ಟಿಗೆ ಇರೋದಲ್ವಾ, ಹೋಗಿಲ್ಲ ಅಂದರೆ ಮತ್ತೆ ಬೇಜಾರಾಗುತ್ತೆ. ನನ್ನ ಹಸ್ಬೆಂಡ್ ಹೋಗಲ್ಲ, ಹಾಗಾಗಿ ನಾನು ಹೋಗ್ತಾ ಇದ್ದೀನಿ. ಪ್ರಾಗ್ಯ ಸ್ಕೂಲಿಗೆ ಹೋಗಿದ್ದಾಳೆ. ಅವಳು ಬರೋದ್ರೊಳಗೆ ನಾನು ಹೋಗಿ ಬರಬೇಕು. ಇಲ್ಲಿ ಕಾಸ್ಟ್ ಸ್ಟ್ರೀಟ್ ಹತ್ರ ಮತ್ತೆ ಓನರ್ ಮನೆಯವರು, ಪಕ್ಕದ ಮನೆಯವರೆಲ್ಲ ಬರ್ತಾರೆ. ಅವ್ರ ಜೊತೆ
ಬೇಜಾರಾಯ್ತಾ? ಹ? ಊಟ ಮಾಡಿಲ್ಲ ಯಾಕೆ ಓನರ್ ಮನೆಯಲ್ಲೇ ಊಟ ಮಾಡ್ಬೇಕಾ? ಬೇಜಾರಾಯ್ತಾ ನಂಗೆ? ಮಮ್ಮಿನ ಮಿಸ್ ಮಾಡ್ಕೊಂಡ್ಯಾ? ಹೌದಾ ಮಗ? ಸಾರಿ. ಊಟ ಮಾಡೋಣ ಈಗ ಪಟ. ನಾವು ಮನೆಗೆ ಬಂದ್ವಿ. ಆಲ್ಮೋಸ್ಟ್ 2 ಗಂಟೆ ಆಯ್ತು. ಪ್ರಾಗ್ಯಂಗೆ ಪಾಪ ಹಸಿವೆ ಆಗಿ ಅಲ್ಲಿ ಓನರ್ ಮೇಲೆ ಊಟ ಮಾಡಂದ್ರೆ ಅವಳು ಊಟನೇ ಮಾಡಿಲ್ಲ. ಮಮ್ಮಿ ಬರ್ತಾಳಂತ ಕಾಯ್ತಾ ಇದ್ಲು. ನಾವು ಹೋಗಿದ್ದು ಲೇಟ್ ಆಯ್ತು. ಆಲ್ಮೋಸ್ಟ್ ನಾನು ಬೇಗನೆ ಹೊರಟಿದ್ದೆ, ಆದ್ರೆ ಅವ್ರ ಮನೆಯವರೆಲ್ಲ ಬಂದಿದ್ದು ಲೇಟ್ ಇತ್ತು. ಅಲ್ಲಿಂದ ಊಟ ಮಾಡಿ ಮತ್ತೆ ಮಳೆ ಕೂಡ ಶುರುವಾಯ್ತು. ಈಗ ಬರೋದ್ರೊಳಗೆ ನಾವು ಆಲ್ಮೋಸ್ಟ್ 2:20 ಪಾಪ 1:15 ಪ್ರಾಗ್ಯ ಬಂದಿದ್ಲು. ಹಸಿವೆ ಆಗಿ ಅವಳಿಗೆ ಸಾಕಾಗೋಗಿತ್ತು. ಇವಾಗ ಬಂದ ಕೂಡಲೇ ಇದು ಸ್ವೀಟ್ ಕೊಟ್ಟಿದ್ರಲ್ಲ ಅದನ್ನ ಕೊಟ್ಟೆ, ಖುಷಿ ಆದ್ಲೀಗ. ಈಗ ಅವಳಿಗೆ ಊಟ ಮಾಡಿಸಿ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.